ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋ ಎಲ್ರಿಗೂ ಉಪಯೋಗ ಆಗುವಂತ ವಿಡಿಯೋ. ದಯವಿಟ್ಟು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಸ್ನೇಹಿತರೆ. ಈಗಂತೂ ನಾವು ನೋಡ್ತಿರ್ತೀವಿ, ಎಲ್ರಿಗೂ ಮಂಡಿ ನೋವು, ಕಾಲುಗಳಲ್ಲಿ ನೋವು, ಪಾದ ನೋವು ಅಂತ ಹೇಳ್ತಿರ್ತಾರೆ. ಮೆಟ್ಲತ್ತೋದಕ್ಕಾಗಲ್ಲ, ಕಾಲ್ ಮಾಡಿಸ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ, ಕಾಲನ್ನ ಮಡಿಸಿ ಹಾಗೆ ಕೆಲಸವನ್ನ ಮಾಡೋದಕ್ಕಾಗಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಈ ಎಲ್ಲಾ ಸಮಸ್ಯೆಗೂ ನಾನು ಸರಳವಾದ ಎಕ್ಸಸೈಸ್ ಗಳನ್ನ ತಿಳಿಸ್ತಾ ಇದ್ದೀನಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಎಷ್ಟೇ ಟ್ರೀಟ್ಮೆಂಟ್, ಎಷ್ಟೇ ಮಾತ್ರೆಗಳನ್ನ ತಗೊಂಡ್ರು ನಿವಾರಣೆ ಆಗದೆ ಇರುವಂತಹ ಈ ಮಂಡಿ ನೋವು, ಕಾಲುಗಳ ನೋವು ಸಂಪೂರ್ಣವಾಗಿ ನಿವಾರಣೆ ಆಗತ್ತೆ. ಅಂದ್ರೆ ನಿಮ್ಗೆ ಖಂಡಿತ ಆಶ್ಚರ್ಯ ಆಗತ್ತೆ. ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮ್ಗೆ ಇದ್ರ ರಿಸಲ್ಟ್ ಗೊತ್ತಾಗತ್ತೆ. ಹಾಗಿದ್ರೆ ಹೇಗೆ ಎಕ್ಸಸೈಸ್ ಮಾಡೋದು ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಆಗ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ. ಈಗ ಮೊದಲನೇ ಎಕ್ಸಸೈಸ್ ಹೇಗ್ ಮಾಡೋದು ಅಂತ ತಿಳಿಸ್ತೀನಿ. ಒಂದು ಮ್ಯಾಟು ಅಥವಾ ಒಂದು ಚಾಪೆ ಏನಾದ್ರೂ ಹಾಕೊಂಡು ಆರಾಮವಾಗಿ ಕೂತ್ಕೊಳ್ಳಿ. ಎರಡೂ ಕಾಲುಗಳನ್ನ ಈ ರೀತಿ ನೇರವಾಗಿ ಚಾಚ್ಕೊಳ್ಳಿ. ನಿಮ್ಗೆ ಏನು ಸಪೋರ್ಟ್ ಇಲ್ಲದೆ ಕೂತ್ಕೊಳ್ಳೋದಕ್ಕಾಗಲ್ಲ, ವಯಸ್ಸಾಗಿದೆ ಅಥವಾ ಬ್ಯಾಕ್ ಪೇನ್ ಬರುತ್ತೆ ಅನ್ನೋರು ಗೋಡೆಯನ್ನ ಒರ್ಕೊಂಡು ನೀವು ಕೂತ್ಕೊಂಡು, ಏನಾದ್ರೂ ಸಪೋರ್ಟಿಗೆ ನೀವು ಒರ್ಕೊಂಡು ಕೂತ್ಕೊಂಡು ಮಾಡಬಹುದು ಸ್ನೇಹಿತರೆ. ನೋಡಿ, ಎರಡು ಕಾಲನ್ನ ಈ ರೀತಿ ನೇರವಾಗಿ ಚಾಚ್ಕೊಳ್ಳಿ. ಈ ರೀತಿ ಎಲ್ಲ ಸ್ವಲ್ಪ ಬೆಂಡ್ ಮಾಡಿರೋದಿಲ್ಲ, ಮಂಡಿ ಎಲ್ಲ ಮಡಿಸಿರೋದೆಲ್ಲ ಮಾಡಬಾರ್ದು. ನೇರವಾಗಿ ಕಾಲನ್ನ ಚಾಚ್ಕೊಂಡಿರ್ಬೇಕು. ನೋಡಿ, ಮೊದಲು ನಿಮ್ಮ ಪಾದವನ್ನ ಈ ರೀತಿ ಮುಂದಕ್ಕೆ ಬೆಂಡ್ ಮಾಡಬೇಕು. 10 ಕೌಂಟ್ಸ್ ಈ ರೀತಿ ಬೆಂಡ್ ಮಾಡಿ. ನಂತರ ಕಾಲುಗಳನ್ನ ಈ ರೀತಿ ನಮ್ ಸೈಡ್ ಬೆಂಡ್ ಮಾಡ್ಕೊಳ್ಬೇಕು. ಈ ರೀತಿ ಹಿಂದಕ್ಕೆ ಬೆಂಡ್ ಮಾಡ್ಕೊಳ್ಬೇಕು. ಈ ರೀತಿ 10 ಕೌಂಟ್ಸ್ ಎಲ್ಲಾನು ಕೌಂಟ್ ಮಾಡ್ಕೊಂಡು 10 ಕೌಂಟ್ಸ್ ಮಾಡಿ. ನಂತರ ಸೈಡಿಗೆ ಈ ಸೈಡು ನೋಡಿ, ಎರಡು ಸೈಡು ಬೆಂಡ್ ಮಾಡಬೇಕು. ನಾನು ಕೌಂಟ್ ಮಾಡ್ಕೊಳ್ತಾರ, ನೀವು ಎಲ್ಲವನ್ನು ಕೌಂಟ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. 10 ಅಥವಾ 20 ಕೌಂಟ್ಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಂತರ ರೊಟೇಷನ್ ನೋಡಿ, ಈ ರೀತಿ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡಬೇಕು. ನೋಡಿ, ಈ ರೀತಿ ಇವಾಗ ಉಲ್ಟಾ ಮಾಡಿ. ಕಷ್ಟ ಆಗೋದಿಲ್ಲ. ನೀವು ಈ ರೀತಿ ಆರಾಮಾಗಿ ಕೂತ್ಕೊಂಡು ಮಾಡೋದ್ರಿಂದ ಸುಸ್ತು, ಆ ರೀತಿ ನಿಮಗೆ ಟಯರ್ಡ್ನೆಸ್ ಎಲ್ಲ ಯಾವುದೂ ಬರೋದಿಲ್ಲ. ಆರಾಮಾಗಿ ಮಾಡಬಹುದು. ನಿಧಾನವಾಗಿ ಮಾಡ್ಕೊಳ್ಳಿ. ಪೇನ್ ಏನಾದ್ರೂ ಇದೆ ಅಂತ ಅನ್ನೋರು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ನಂತರ ನೋಡಿ, ನಿಮ್ಮ ಕಾಲುಗಳನ್ನ ಈ ರೀತಿ ಟ್ಯಾಪ್ ಮಾಡಬೇಕು. ತುಂಬಾ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಯಾರಿಗೆ ವೆರಿಕೋಸ್ ವೇನ್ ಸಮಸ್ಯೆ ಇರುತ್ತೆ ಅವರಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು. ಈ ರೀತಿ ಟ್ಯಾಪ್ ಮಾಡಿ. ನಂತರ ನೋಡಿ, ನಿಮ್ಮ ತೊಡೆಯ ಭಾಗವನ್ನ ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಕಾಲನ್ನ ಎಷ್ಟು ಸಾಧ್ಯನೋ ಅಷ್ಟು ಮೇಲಕ್ಕೆ ಎತ್ತಬೇಕು. ಕಾಲನ್ನ ಅಂದ್ರೆ ಮಂಡಿಯನ್ನ ಬೆಂಡ್ ಮಾಡಬಾರ್ದು. ನೋಡಿ, ಈ ರೀತಿ ಕೈ ಸಪೋರ್ಟ್ ಇಂದ ನೀವು ಕಾಲನ್ನ ಈ ರೀತಿ ಮೇಲೆ ಎತ್ತಬೇಕು. ನಂತರ ಈ ಕಾಲನ್ನು ಅಷ್ಟೇ ಈ ರೀತಿ. ನೆಕ್ಸ್ಟ್ ನೋಡಿ, ನಿಮ್ಮ ತೊಡೆಯನ್ನ ಹೀಗೆ ಇಟ್ಕೋಬೇಕು. ನೋಡಿ, ಈ ರೀತಿ ಹಿಂದಕ್ಕೆ ಕಾಲನ್ನ ಫೋಲ್ಡ್ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಸ್ಟ್ರೆಚ್ ಮಾಡಬೇಕು. ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಾಡೋದಕ್ಕೆ ಟ್ರೈ ಮಾಡಿ. ತುಂಬಾ ಹಿಂದೆ ಕಾಲನ್ನ ತಗೊಳಕ್ ಆಗಲ್ಲ ಅಂದ್ರೆ ಎಷ್ಟು ಕಾಲು ಹಿಂದೆ ಬರುತ್ತೋ ಅಷ್ಟನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಮಾಡ್ತಾ ಮಾಡ್ತಾ ನಿಮ್ಗೆ ಸರಿ ಹೋಗುತ್ತೆ. ನಂತರ ಈ ಕಾಲು ನೋಡಿ, ಈ ರೀತಿ ಈಗ ನೆಕ್ಸ್ಟ್ ನೋಡಿ, ನಿಮ್ಮ ಕಾಲನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಕೈಯಿಂದ ನಿಮ್ಮ ಕಾಲನ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ಕೈಯಿಂದ ನಿಮ್ಮ ಕಾಲನ್ನ ಮೇಲಕ್ಕೆ ಎಳ್ಕೋಬೇಕು, ಮತ್ತೆ ಕೆಳಗಡೆ ನೆಲವನ್ನ ಮುಟ್ಟಿಸ್ಬೇಕು. ಈ ರೀತಿ 10 ಕೌಂಟ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ನಂತರ ಈ ಕಾಲು ಅಷ್ಟೇ ನೋಡಿ, ಹೀಗೆ. ಹೀಗೆಲ್ಲ ಎಕ್ಸಸೈಸ್ ಗಳನ್ನು ನೀವು 10 ಅಥವಾ 20 ಕೌಂಟ್ಸ್ ನೀವು ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಕೊನೆಯದಾಗಿ ನೋಡಿ, ಈ ರೀತಿ ಕಾಲುಗಳನ್ನ ಒಂದು 10 ಕೌಂಟ್ಸ್ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ.
ಎಲ್ಲ ಎಕ್ಸಸೈಸ್ಗಳನ್ನು ನೀವು 10 ಕೌಂಟ್ಸ್ ಮಾಡಿಕೊಂಡು ಮಾಡಿ. ತುಂಬಾ ಒಳ್ಳೆ ಎಕ್ಸಸೈಸು, ತುಂಬಾ ಬೇಗ ನಿಮಗೆ ಇದರಿಂದ ರಿಲೀಫ್ ಸಿಗುತ್ತೆ. ಸುಮ್ಮನೆ ಮಾತ್ರೆ ಔಷಧಿಗಳನ್ನ ತಗೊಳ್ಳೋದ್ರ ಬದಲು ಈ ರೀತಿ ಎಕ್ಸಸೈಸ್ ಮಾಡಿದ್ರೆ ಖಂಡಿತವಾಗ್ಲೂ ನ್ಯಾಚುರಲ್ ಆಗಿ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ನೀವು 3 ವಾರಗಳ ಕಾಲ ಈ ಎಕ್ಸಸೈಸ್ಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ದಿನಕ್ಕೆ 1 ಅಥವಾ 2 ಸಲ ನೀವು ಪ್ರಾಕ್ಟೀಸ್ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ. ತುಂಬಾ ಜನಕ್ಕೆ ವಯಸ್ಸಾದ್ಮೇಲೆ, ಸ್ವಲ್ಪ ವಯಸ್ಸಾಗ್ತಿದ್ದಂತೆ ಈ ಸಮಸ್ಯೆ ಶುರುವಾಗುತ್ತೆ. ಅದರಿಂದ ಎಲ್ಲಾದ್ರೂ ಈ ವಿಡಿಯೋವನ್ನ ಶೇರ್ ಮಾಡಿ, ಎಲ್ರಿಗೂ ಈ ವಿಡಿಯೋಯಿಂದ ಹೆಲ್ಪ್ ಆಗಲಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಎಕ್ಸಸೈಸ್ಗಳನ್ನ ಮಾಡಿ ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ಖಂಡಿತ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ರಿಸಲ್ಟ್ ಅಥವಾ ನಿಮ್ಮ ಒಂದು ಕಮೆಂಟ್ಸ್ ನೋಡಿ ಬೇರೆಯವರು ಇದನ್ನ ಫಾಲೋ ಮಾಡೋರು ಇರ್ತಾರೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಥ್ಯಾಂಕ್ ಯು.